ಮೇಡಮ್ ಬನ್ನಿ, ಎದ್ದೇಳಿ ಮೇಡಮ್. ಕಾಣಿಸ್ತಾ ಇದನ್ನಪ್ಪ? ಮೇಲ್ ಕರ್ಕೊಂಡ್ಬಿಡ್ಲ ಬೇಡವಾ? ಓಕೆ, ಹೇಳಿ ಗೀತಾ ಅವರೇ. ನಮ್ಗೆ ಯಾರು ಗೊತ್ತಿಲ್ಲದೆ ಇರೋದು ಶಿವಣ್ಣ, ಏನೋ ನಿಮ್ಗೆ ಗೊತ್ತಿರುತ್ತೆ, ನಮ್ಗೆ ಯಾರು ಗೊತ್ತಿಲ್ಲ ವಿಷಯ, ಗುಟ್ಟಾದ ವಿಷಯನ ಇದ್ರೆ ಹೇಳಿ. ಅವ್ರೊಂಥರ ಓಪನ್ ಬುಕ್ ಇದ್ದಂಗೆ, ಏನು ಗುಟ್ಟೇ ಇಲ್ಲ. ಶಿವಣ್ಣ ಓಪನ್ ಬುಕ್ ಅಂತಪ್ಪ, ನಮ್ಗೆ ಗೊತ್ತಿಲ್ಲದೆ ವಿಷಯ ಏನಿಲ್ವಂತೆ. ಓಕೆ ಹೇಳಿ ಮೇಡಮ್. ನೀವು ಒಂದು ತುಂಬಾ ಸ್ವಾರಸ್ಯಕರವಾದ ಘಟನೆ ನಡೀತಂತೆ. ಗೀತಾಜಿ ಮತ್ತೆ ಶಿವಣ್ಣ ಅವರು ಎಂಗೇಜ್ಮೆಂಟ್ ಆಗೋಯ್ತಂತೆ. ಸರಿ, ಇವರು ಶೂಟಿಂಗ್ ನೋಡ್ಬೇಕು ಅಂದ್ರು. ಅಲ್ಲಿ ಅಣ್ಣವ್ರದ್ದು ಶೂಟಿಂಗ್ ನಡೀತಾ ಇದೆ, ನೋಡೋಣ ಅಂತ ಇಬ್ರು ಜೊತೆಗೆ ಹೋಗ್ಬಿಟ್ಟಿದ್ದಾರೆ. ಅಣ್ಣವ್ರದ್ದು ಶೂಟಿಂಗು ಅಲ್ಲಿ ಡ್ಯೂಯೆಟ್ ನಡೀತಾ ಇದೆ, ಅಣ್ಣವರು ಮತ್ತೆ ಅರ್ಚನಾ ಮೇಡಮ್. ಮಳೆ ಸೀನ್ ಬೇರೆ. ಅಣ್ಣವ್ರು ಆಕ್ಟ್ ಮಾಡೋದು ಕೇಳ್ಬೇಕಾ? ಇವರು 1.5 ಗಂಟೆ ಹತ್ತಿದಾರಂತೆ ನಮ್ಮ ಗೀತಾ ಅವರು. ಆಮೇಲೆ ಅವ್ರಿಗೆ ಅರ್ಥ ಆಯ್ತು ಇದೆಲ್ಲ ಮನರಂಜನೆಗೋಸ್ಕರ ನಾವೆಲ್ಲ ಆಕ್ಟ್ ಮಾಡ್ತೀವಿ ಅಂತ. ಈಗ 25 ವರ್ಷಗಳ ಕಾಲ ಇವರು ದಾಂಪತ್ಯ ನಡೆಸಿದ್ದಾರೆ. ಮೇಡಮ್, ಅಡ್ವಾನ್ಸ್ ಗ್ರೀಟಿಂಗ್ಸ್, ಕಂಗ್ರಾಚುಲೇಷನ್ಸ್. ಟೆಲ್ ಮಿ, ಶಿವಣ್ಣನಲ್ಲಿ ನೀವು ಯಾವ್ದೋ ಒಂದು ಗುಣನ ಚೇಂಜ್ ಮಾಡಬೇಕು ಅಂದ್ರೆ ಯಾವ ಗುಣನ ಚೇಂಜ್ ಮಾಡಕ್ಕೆ ಇಷ್ಟಪಡ್ತೀರಿ? ಎಲ್ಲದೂ ಅರ್ಜೆಂಟು, ಅದನ್ನೇನಾದ್ರೂ ಕಮ್ಮಿ ಮಾಡ್ಬೋದು. ನೋಡಪ್ಪ, ಎಲ್ಲದಲ್ಲೂ ಅರ್ಜೆಂಟ್ ಅಂತೆ ಓಡಾಡ್ತಿರ್ತಾರಂತೆ. ಶಿವಣ್ಣ ಕೇಳಿಸ್ಕೊಳಪ್ಪ. ಮೇಡಮ್, ನಾವು ಡೈಲಾಗ್ ಹೊಡಿತಾ ಇರ್ತೀವಿ, 7 ಜನ್ಮಕ್ಕೂ ನೀನೇ ನನ್ನ ಗಂಡ, ನೀನೇ ನನ್ನ ಹೆಂಡತಿ ಅಂತೆಲ್ಲ ಸಿನಿಮಾದಲ್ಲಿ ಹೇಳ್ತಾ ಇರ್ತೀವಿ. ಆತರ ಇನ್ನೊಂದು ಜನ್ಮ ಅಂತಿದ್ರೆ ಮುಂದಿನ ಜನ್ಮದಲ್ಲಿ ನಿಮಗೆ ಮತ್ತೆ ಶಿವಣ್ಣ ಓಕೆನಾ? ಡೆಫಿನೆಟ್ಲಿ ಎಸ್. ಓಕೆ ಅಂತೆ. ಹಾಗಾಗಿ ಶಿವಣ್ಣನ ಚಿತ್ರ ಮಾತ್ರ ಅಡ್ವಾನ್ಸ್ ಬುಕಿಂಗ್ ಅಲ್ಲ, ಶಿವಣ್ಣನೇ ಅಡ್ವಾನ್ಸ್ ಬುಕಿಂಗ್ ಆಗ್ಬಿಟ್ಟಿದೆ. ಹಾಗೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಸಹೋದರರು ಎಲ್ಲಿದ್ದಾರೆ?